ಈ ದಿವಸಗಳಲ್ಲಿ ಕೆಲವೊಂದು ಸೋಲುಗಳನ್ನು, ನಷ್ಟಗಳನ್ನು, ವೇದನೆಗಳನ್ನು ಅನುಭವಿಸುತ್ತಾ ಇರುವುದರಿಂದ ಆತ್ಮೀಕವಾಗಿ ಕುಂದಿ ಹೋಗಬೇಡಿ, ದೇವರನ್ನು ಬಿಟ್ಟು ಅಗಲಿ ಹೋಗಬೇಡಿ. ನಿಮ್ಮ ಜೀವಿತವು ಬದಲಾಗಬೇಕಂದರೆ ಅದು ಕರ್ತನಿಂದ ಮಾತ್ರವೇ ಸಾಧ್ಯ. ನೀವು ದೃಢವಾಗಿ ನಂಬಿಕೆಯಲ್ಲಿ ಜೀವಿಸುವುದಾದರೆ ನಿಶ್ಚಯವಾಗಿ ದೇವರ ಮಹಿಮೆಯನ್ನು ಕಾಣುತ್ತೀರಾ. ಆತನು ಎಲ್ಲವನ್ನು ಕೂಡ ನಿಮಗೆ ಅನುಕೂಲವಾಗಿಯೂ ಆಶೀರ್ವಾದವಾಗಿಯೂ ಬದಲಾಯಿಸಿ ಕೊಡುತ್ತಾನೆ. ಒಬ್ಬ ಭಕ್ತನು ಹೇಳುತ್ತಾನೆ, ನನ್ನ ಶತ್ರುವೆ ನನ್ನ ವಿಷಯವಾಗಿ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲೆಯಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು ಎಂಬುದಾಗಿ. ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಬಿದ್ದಿದ್ದರೂ ಕೂಡ ಏಳುತ್ತೀರಾ, ಕತ್ತಲೆಯಲ್ಲಿ ಕೂತಿದ್ದರೂ ಕೂಡ ಯೆಹೋವನು ನಿಮಗೆ ಬೆಳಕಾಗಿದ್ದು ನಿಮ್ಮನ್ನು ಆಶೀರ್ವದಿಸಿ ಪ್ರಕಾಶಿಸುವಂತೆ ವಿಷಯಗಳನ್ನು ಬದಲಾಯಿಸುತ್ತಾನೆ. ಆದ್ದರಿಂದ ದೃಢವಾಗಿರಿ, ನಂಬಿಕೆಯಲ್ಲಿ ಜೀವಿಸಿ, ನಿಶ್ಚಯವಾದ ಬದಲಾವಣೆಗಳನ್ನು, ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ.